ಭಾರತೀಯ ಜೈನ್ ಸಂಘಟನೆಯಿಂದ ವಿಶೇಷ ಮಕ್ಕಳ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವ. ಭಾರತೀಯ ಜೈನ್ ಸಂಘಟನೆ ಮೈಸೂರು ಚಾಪ್ಟರ್ ವತಿಯಿಂದ ಅಧ್ಯಕ್ಷ ರಾಜನ್ ಭಾಗ್ಮಾರ್ ಅವರ ನೇತೃತ್ವದಲ್ಲಿ ವಿದ್ಯಾರಣ್ಯಪುರಂನ ಅರುಣೋದಯ ಸ್ಪೆಷಲ್ ಚಿಲ್ಡ್ರನ್ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಸಮಾಜ ಸೇವಕ ಸೋಹನ್ ಲಾಲ್ ಭಾಗ್ಮಾರ್ ಅವರ ಜನ್ಮದಿನದ ಅಂಗವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಶಾಲೆಯ ವಿದ್ಯಾರ್ಥಿಗಳಿಗೆ ಪಠ್ಯ ಸಾಮಗ್ರಿಗಳು ಹಾಗೂ ನೀರಿನ ಬಾಟಲಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯ ಎಂವಿ ರಾಮಪ್ರಸಾದ್ ಧ್ವಜಾರೋಹಣ ನೆರವೇರಿಸಿದರು. ಶಾಲೆಯ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳಿಗೆ ಮನಮೋಹಕ ನೃತ್ಯ ಪ್ರದರ್ಶಿಸಿ ಗಮನ ಸೆಳೆದರು. ಬಳಿಕ ಗಣ್ಯರು ಸ್ವಾತಂತ್ರ್ಯೋತ್ಸವದ ಮಹತ್ವವನ್ನು ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅರುಣೋದಯ ಸ್ಪೆಷಲ್ ಚಿಲ್ಡ್ರನ್ ಶಾಲೆಯ ಅಧ್ಯಕ್ಷ ಹಾಗೂ ಮಾಜಿ ನಗರ ಪಾಲಿಕೆ ಸದಸ್ಯ ಎಂವಿ ರಾಮಪ್ರಸಾದ್, ಬಿಜಿಎಸ್ ಅಧ್ಯಕ್ಷ ರಾಜನ್ ಭಾಗ್ಮಾರ್, ರಾಜ್ಯ ಕಾರ್ಯದರ್ಶಿ ಪ್ರಕಾಶ್ ಗುಲೇಚ, ಕಾರ್ಯದರ್ಶಿ ನವರತನ್ ಪಿತಲಿಯಾ, ಸುನಿಲ್ ಪಟ್ವಾ, ಖಜಾಂಚಿ ಮನೋಹರ್ ಸಾಂಕ್ಲಾ, ಲೇಡೀಸ್ ವಿಂಗ್ ಅಧ್ಯಕ್ಷೆ ಶರ್ಮಿಳಾ ಧೋಖಾ, ಉಪಾಧ್ಯಕ್ಷ ಸಂತೋಷ್ ಸಲೇಚ, ಕಾರ್ಯದರ್ಶಿ ಸೀಮಾ ಬೋಹ್ರಾ, ಸದಸ್ಯರಾದ ಪ್ರಕಾಶ್ ಗಾಂಧಿ, ಮಹಾವೀರ್ ಧೋಖಾ, ದಿನೇಶ್ ಬೋಹ್ರಾ, ಜಂಬೂ ಲೋಡಾ ಸೇರಿದಂತೆ ರೋಟರಿ ಕ್ಲಬ್ ಹಾಗೂ ಮಾ ಫೌಂಡೇಶನ್ನ ಸದಸ್ಯರು ಉಪಸ್ಥಿತರಿದ್ದರು. ದೇವ ಮೈಸೂರು ಇವರು ಮತ್ತು ನಮ್ಮ ಡಾಕ್ಟರ್ ಅವರು ಇವತ್ತು ಕಾರ್ತಿಕ್ ಉಡುಪ ಅವರು ಬಂದಿದ್ದಾರೆ. ಮತ್ತೆ ಎಲ್ಲ ಭಾರತ್ ಮಾತಾ ಕಿ ವಂದೇ ವಂದೇ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತಾ ಪಂಜಾಬ ಸಿಂಧ್ ಗುಜರಾತ ಮರಾಠ ದ್ರಾವಿಡ ಉಚ್ಚಲ ಬಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ ತವ ಶುಭ ನಾಮೆ ಜಾರೆ ತವ ಶುಭ ಆಶೀಷ ಮಾರೆ ಜಾರೆ ತವ ಜಯ ದಾತಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತಾ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ನಮ್ಮ ಶಾಲೆಗೆ ಗಣ್ಯರೆಲ್ಲರೂ ಬಂದು ಈಗ ಧ್ವಜಾರೋಹಣ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದೆ. ಬಿಜಿಎಸ್ ಸಂಸ್ಥೆಯ ಅಧ್ಯಕ್ಷರಾದ ರಾಜನ್ ಭಾಗ್ಮಾರ್ ರವರಿಗೆ ಮೊದಲಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತು ಖಜಾಂಚಿ ನಮೋಸ್ತುತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಬರವಣಿಗೆಯ ಬಗ್ಗೆಯೂ ಸಹ ನನಗೆ ಮಾಹಿತಿ ಇದೆ. ಅದರ ಆಧಾರದ ಮೇಲೆ ನಾನು ಹೇಳ್ತಾ ಇರುವಂಥದ್ದು ವಿಶೇಷವಾಗಿರುವಂಥ ಶಕ್ತಿ, ಇವನ್ ಸಾಮಾನ್ಯರಿಗೆ ಇಲ್ಲದೆ ಇರುವಂಥ ಒಂದು ಸಾಮರ್ಥ್ಯ ಅವರಲ್ಲಿದೆ. ಅದೇನು ಅನ್ನೋದನ್ನ ನೋಡಬೇಕು. ಅದು ಕ್ರೀಡೆಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಕಲೆಗೆ ಸಂಬಂಧಪಟ್ಟಿರ್ಬೋದು ಅಥವಾ ಯಾವುದಾದ್ರೂ ಅದಕ್ಕೆ ನಾವು भारत के 80वें स्वतंत्रता दिवस पर यहाँ सभी पधारे हुए महानुभाव का बीजेएस मैसूर की तरफ से हार्दिक स्वागत एवं अभिनंदन करता हूँ।
आज इस कार्यक्रम में हमें सम्मिलित होते हुए स्पेशल फीलिंग्स आ रही है, क्योंकि हम स्पेशल चिल्ड्रंस के साथ में इसको सेलिब्रेट कर रहे हैं। जीवन का यह भी एक पक्ष है जो आज हमें देखने को मिला। हम आप लोगों के साथ में यहाँ कार्यक्रम में सम्मिलित होकर बहुत खुशी का अनुभव कर रहे हैं। मैं विजय संस्था के बारे में 2 शब्द कहना चाहूँगा। हमारी संस्था का हेड ऑफिस पूना में है। हमारा मुख्य कार्य सामाजिक सेवा है, जिसमें हम फ्लड डिजास्टर, नेशनल डिजास्टर, एजुकेशन, इन सभी सामाजिक कार्यक्रमों में बढ़ चढ़कर सेवाएं देते हैं। हमारे फाउंडर्स का आज जन्मदिन भी है, श्रीमान शांतिलाल जी मोथा का। इसके लिए हम सभी उनको इस जन्मदिन पर हार्दिक बधाई देना चाहेंगे। इसके साथ ही विशेष बधाई विशेष रूप से हमारे अध्यक्ष श्रीमान राजन जी बागमार, जिनके पिताजी श्रीमान श्री सोहनलाल जी बागमार का आज जन्मदिन है, जिसके उपलक्ष्य में उन्होंने इस कार्यक्रम को प्रायोजित किया है। मैं बीजेएस की तरफ से और आप सभी की तरफ से उनका विशेष रूप से अभिनंदन करना चाहूँगा इस प्रायोजन के लिए। ದಿನಾಚರಣೆಯ ಶುಭಾಶಯಗಳು. ನನಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಅಷ್ಟು ದೊಡ್ಡವನ ಏನು ಅಂತ ಗೊತ್ತಿಲ್ಲ. ಇವತ್ತಿದ್ದು ಕರೆದಿದ್ದಾರೆ, ನನಗೆ ಗೊತ್ತೇ ಇರಲಿಲ್ಲ ಈ ಥರದ್ದೊಂದು ಸ್ಕೂಲ್ ಇದೆ, ವಿಶೇಷ ಮಕ್ಕಳ ಒಂದು ಸ್ಕೂಲ್ ಇದೆ, ಇಷ್ಟು ಒಂದು ಒಳ್ಳೆಯ ಕೆಲಸ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಕೆಲವು ಮಕ್ಕಳನ್ನು ನಾನು ಆರೋಗ್ಯ ಸಮಸ್ಯೆಯಿಂದನೂ ನೋಡಿರ್ತೇನೆ ಮುಂಚೆ. ಸೊ ಮಕ್ಕಳಿಗೆ ಅರ್ಥ ಆಗುವಂಗೆ ಹೇಳುವಂಥ ಒಂದು ಕೆಪಾಸಿಟಿ ನನಗಿಲ್ಲ. ಆದರೆ ಇವತ್ತಿನ ದಿನ ನಾವು ತಿಳ್ಕೊಬೇಕಾಗಿರೋದೇನು ಅಂದರೆ, ದೊಡ್ಡವರು ನಾವೇನಿದ್ದೀವಿ ಸರಿಯಾಗಿರುವವರು, ಎಲ್ಲವೂ ಸರಿಯಾಗಿರುವವರು ನಾವು. ಅವ್ರದ್ದೇನು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವರ ಕೆಲವೊಂದು ಅಪೂರ್ವ ಚೈತನ್ಯ ಅವರಲ್ಲೂ ಇರುತ್ತೆ. ಅದನ್ನು ನಾವು ಕಂಡುಹಿಡಿದು ಬೆಳೆಸೋವಂಥದ್ದು. ಸ್ವಾತಂತ್ರ್ಯ ಅಂದ್ರೇ ಎಲ್ಲರಿಗೂ ಒಂದು ಅವಕಾಶ, ಸಮಾನವಾದ ಅವಕಾಶ. ಅದು ಯಾವುದೇ ಒಂದು ರೀತಿಯಲ್ಲಿ ಹಿಂದುಳಿದಿರ್ಬೋದು, ಬೌದ್ಧಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಇನ್ನೊಂದು ಸೋಷಿಯಲ್ ಸ್ಟ್ಯಾಟದಲ್ಲಿ ಅವರು ಹಿಂದುಳಿದಿರ್ಬೋದು. ಅಂಥವರಿಗೆ ಸಮಾನ ಅವಕಾಶ ಸಿಗುವಂತೆ ಮಾಡೋದೇ ಸ್ವಾತಂತ್ರ್ಯ. ನಮ್ಮ ಈ ಒಂದು ಶಾಲೆ ಒಂದು ಪ್ರಾರಂಭವಾಗಿ 12-13 ವರ್ಷಗಳು ಕಳೀತಾ ಬರ್ತಾ ಇದೆ. ಒಂದು 12-13 ವರ್ಷಗಳ ಹಿಂದೆ ನಾನು ಸಹ ಈ ಭಾಗದ ಕಾರ್ಪೊರೇಟರ್ ನಾನು ಆಗಿದ್ದೆ. 3 ಬಾರಿ ಈ ಭಾಗದ ನಗರ ಪಾಲಿಕೆ ಸದಸ್ಯನಾಗಿ ಜನ ನನ್ನನ್ನು ಆಯ್ಕೆ ಮಾಡಿದರು. ಈಗ ನಮ್ಮ ಅವಧಿ ಮುಗಿದಿದೆ. ಕಳೆದ ಒಂದು 14 ವರ್ಷಗಳ ಹಿಂದೆ ನಮ್ಮ ಮನೆಗೆ ಇಂಥ ಪೇರೆಂಟ್ಸ್ಗಳು ಒಂದು 3-4 ಜನ ಬರ್ತಾರೆ. ಬಂದು ಸಾರ್, ನಮಗೆ ಮಕ್ಕಳುಗಳನ್ನ ನೋಡ್ಕೊಳ್ಳೋದೇ ಕಷ್ಟ ಆಗ್ತಾಯಿದೆ, ಸರ್ಕಾರದ ವತಿಯಿಂದನೂ ಏನು ತುಂಬ ನಮಗೆ ಅನುಕೂಲಗಳಾಗ್ತಾ ಇಲ್ಲ, ನಾವು ಕೆಲಸಕ್ಕೆ ಹೋಗಬೇಕಾದ್ರೂ ಕಷ್ಟ, ಮಕ್ಕಳುಗಳನ್ನ ಬಿಟ್ಬಿಟ್ಟು ಹೋಗೋದು ಬರೋದು ಅಂದರೆ ಯಾರೋ ಒಬ್ಬರು ನೋಡ್ಕೊಳ್ಳೋಕ್ಕೆ ಒಬ್ಬರಾದರೂ ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ನಾನು ನಮ್ಮೆಲ್ಲ ಆ ಪೇರೆಂಟ್ಸ್ಗಳನ್ನೇ ಸೇರಿಸ್ಕೊಂಡು ಒಂದು ಅರುಣೋದಯ ವಿಶೇಷ ಮಕ್ಕಳದು ಒಂದು ಸಂಘವನ್ನು ರಿಜಿಸ್ಟ್ರ್ ಮಾಡಿ ಸ್ಥಾಪನೆ ಮಾಡ್ತೀವಿ. ಸ್ಥಾಪನೆ ಮಾಡಿ ಆ ಮಕ್ಕಳಿಗೆ ಅವತ್ತಿನ ದಿನ ನಮ್ಮಲ್ಲಿ ಒಂದು 8-10-12 ಜನ ಮಕ್ಕಳಿದ್ರು ಮಾಡಿದಾಗ. ಇವತ್ತು 56 ಜನ ಮಕ್ಕಳಿದ್ದಾರೆ ನಮ್ಮಲ್ಲಿ. ಆ ಮಕ್ಕಳಿಗೆ ನಾವು ದಿನನಿತ್ಯ ಡೇ ಕೇರ್ ಸೆಂಟ್ರ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಮನೆಯಿಂದ ನಮ್ಮದೇ ವ್ಯಾನ್ಲಿ ಉಚಿತವಾಗಿ ಕರ್ಕೊಂಬರ್ತೀವಿ, ಪುನಃ ಕರ್ಕೊಂಡೋಗಿ ಬಿಡುವಂಥದ್ದು. ಬಂದ ತಕ್ಷಣ ಅವರಿಗೆ ಹಾಲು ಬಿಸ್ಕತ್ತು ಉಪಹಾರವನ್ನು ಕೊಡುವಂಥದ್ದು. ಅದಾದಮೇಲೆ ಪ್ರಾರ್ಥನೆ, ಆಮೇಲೆ ಯೋಗಾಸನ. ಪ್ರತಿಯೊಂದು ಮಕ್ಕಳು ನಮ್ಮಲ್ಲಿ ಯೋಗಾಸನವನ್ನು ಮಾಡಿಸ್ತೀವಿ, ಧ್ಯಾನವನ್ನು ಮಾಡಿಸ್ತೀವಿ, ಮುದ್ರೆಗಳನ್ನು ಮಾಡಿಸ್ತೀವಿ, ಎಲ್ಲ ಥರದ್ದು ಇದನ್ನು ಅಭ್ಯಾಸ ಮಾಡಿಸ್ತೀವಿ. ಅದಾದಮೇಲೆ ಮಕ್ಕಳಿಗೆ 2 ಭಾಗಗಳಾಗಿ ಮಾಡಿ, ಒಂದು ಅಂಗವಿಕಲ ಮಕ್ಕಳಿಗೆ ಅವ್ರಿಗೆ ಬರೆಯುವಂಥದ್ದು, ಇದು ಮಾಡುವಂಥದ್ದು, ಆ ಥರ ಒಂದು ಎಜುಕೇಟ್ ಮಾಡುವಂಥದ್ದು. ಬುದ್ಧಿಮಾಂದ್ಯ ಮಕ್ಕಳಿಗೆ ಅವ್ರಗಳಿಗೆ ಆಟದಿಂದ ಪಾಠ, ಆಟ ಮುಖಾಂತರ ಅವರಿಗೆ ಎಜುಕೇಟ್ ಮಾಡುವಂಥದ್ದನ್ನು ಮಾಡ್ತೀವಿ. ನಮ್ಮಲ್ಲಿ ಆ ಮಗು ಬಂದು ಅಡ್ಮಿಷನ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಆ ಮಗು IQ ಏನಿದೆ ಅನ್ನುವಂಥದ್ದನ್ನು ನಾವು ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆ ಮಾಡಿ ಆ ಮಗು ಪರವಾಗಿಲ್ಲ, ಆ ಮಗುನ ತಯಾರು ಮಾಡ್ಬೋದು ಅನ್ನುವಂಥದ್ದಿದ್ದರೆ ನಾವೇನು ಮಾಡ್ತೀವಿ, ನಮ್ಮ ಶಾಲೆ ಜೊತೆಗೆ ನಾವು ಬೇರೆ ಶಾಲೆಗೂ ಆ ಮಗುನ ಅಡ್ಮಿಷನ್ ಮಾಡ್ತೀವಿ.